ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೀ ಅರ್ಪಿತಾ ವ್ಲಾಗ್ಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಎಲೆಕೋಸಿಂದ ಗೋಬಿ ಮಂಚೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿ ಕೂಡ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೀಡಿಯಮ್ ಸೈಜ್ದು ನಾನು ಒಂದು ಕ್ಯಾಬೇಜನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೇ 1 ಕಪ್ ಆಗೋಷ್ಟು ನೋಡಿ, ಈ ಥರ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನಾನು 8 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 8 ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಅಳತೆನಲ್ಲಿ 4 ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೇಲೇ ಮಾಡಿಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರನ್ನ ಏನೋ ಹಾಕ್ಕೋಬಾರ್ದು, ಯಾಕೆ ಅಂತಂದರೆ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತೆ. ನೀಟಾಗಿ ಒಂದ್ಸಲ ಈ ರೀತಿ ನಾನು ಕೈಯಿಂದ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಎಲ್ಲ ಫ್ಲೋರ್ಸ್ಗಳನ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅದೆಲ್ಲ ನೀಟಾಗಿ ಅದಕ್ಕೆ ಕೋಟಿಂಗ್ ಆಗಬೇಕು ಕ್ಯಾಬೇಜ್ಗೆ. ನೋಡಿ ಈ ರೀತಿ ಕೈಯಲ್ಲಿ ಈ ಥರ ಮಿದ್ರೆ ಉಂಡೆ ಆಕಾರದಲ್ಲಿ ಬರಬೇಕು. ನೀರನ್ನ ನಾನು ಇನ್ನೂ ಕೂಡ ಯೂಸ್ ಮಾಡಿಲ್ಲ. ನೋಡಿ ಈ ಥರ ಬಂದರೆ ಅದು ನೀಟಾಗಿ ಕೋಟ್ ಆಗಿದೆ ಅಂತ. ಇವಾಗ ನೋಡಿ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಎಷ್ಟು ಹಾಕ್ಕೊತಿದ್ದೀನಿ ಅಂದರೆ ಒಂದು 3ರಿಂದ 4 ಹನಿಯಷ್ಟು ಅಷ್ಟೇ. ಈ ರೀತಿ ಹಾಕ್ಕೊಂಡು ಚುಮ್ಸ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಅದು ಕೋಟಿಂಗ್ ಎಲ್ಲ ಅಂಟೋದಿಲ್ಲ, ಹಾಗಾಗಿ ಕ್ಯಾಬೇಜಲ್ಲಿ ನೀರಿನ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು 3ರಿಂದ 4 ಹನಿಯಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಆ ರೀತಿ. ಕ್ಯಾಬೇಜ್ನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ವಾಶ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಯಾಕೆ ಅಂತಂದರೆ ತುಂಬ ಔಷಧಿ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಇದು ಇವಾಗ ಆಗಿದೆ. ನಾನಿವಾಗ ಕರಿಲಿಕ್ಕೆ ಪಾತ್ರೆಯಲ್ಲಿ ಎಣ್ಣೆನ ಇಟ್ಟಿದ್ದೀನಿ. ಆ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಕೈಗೆ ನೋಡಿ ಈ ರೀತಿ ಎಣ್ಣೆನ ಸರುಕೋಬೇಕು. ಎಣ್ಣೆನ ಹಚ್ಕೊಳೋದ್ರಿಂದ ಈ ರೀತಿ ರೌಂಡಾಗಿ ಗೋಬಿನ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ, ಪಕೋಡದ ಥರ ಬರುತ್ತೆ, ರೌಂಡಾಗಿ ಬರಲ್ಲ. ಹಾಗಾಗಿ ನಾನು ಅದೇ ರೀತಿ ಎಲ್ಲ ಗೋಬಿ ಮಂಚೂರಿನ ಇವಾಗ ನಾನು ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ. ಅದು ಗೋಬಿ ಮಂಚೂರಿ ಮುಳುಗುವಷ್ಟು ಎಣ್ಣೆನ ಹಾಕಿರಿ, ಆವಾಗ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ ನೀಟಾಗಿ ಫ್ರೈ ಆಗ್ತಿದೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದೇ ಸಲ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗೆ ಸ್ಪಾಂಜ್ ಥರ ಇರುತ್ತೆ. ದಪ್ಪನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ನೀವು ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನು ಈ ಸೈಜ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಎತ್ಕೊಂಡೆ ಗೋಬಿ ಮಂಚೂರಿನ. ಇವಾಗ ಅದೇ ಪಾತ್ರೆಗೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಕ್ಯಾಬೇಜು ಮತ್ತು ಚಿಕ್ಕದಾಗಿ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ನಾನು ಎಣ್ಣೆ ಬಿಸಿ ಆಗಿದೆ. ಬೆಳ್ಳುಳ್ಳಿ ಮತ್ತು ಬೇಕಂದರೆ ನೀವು ಶುಂಠಿನ ಕೂಡ ಇಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಸ್ಪ್ರಿಂಗ್ ಆನಿಯನ್ಸ್ನ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಯೂಸ್ ಮಾಡಿಲ್ಲ. ನಾನಿವಾಗ ಒಂದು ಹೆಚ್ಚಿಟ್ಟಿರೋ ಅಂತಹ ಈರುಳ್ಳಿ, ಕ್ಯಾಪ್ಸಿಕಮ್ನ ಜೊತೆಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ಸ್ವಲ್ಪ ಶುಂಠಿನ ಕೂಡ ತುರ್ಕೊಂಡು ಸೇರಿಸ್ಕೋಬೋದು. ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿರೋದ್ರಿಂದ ನಾನು ಇಲ್ಲಿ ಜಸ್ಟ್ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಗೋಬಿ ಮಂಚೂರಿಗೆ ಫುಡ್ ಕಲರ್ನ ಹಾಕಿದ್ರೆ ತುಂಬ ಕಲರ್ ಬರುತ್ತೆ ಅಂತಾರೆ. ಹಾಗೇನಿಲ್ಲ, ನಾವು ಅಚ್ಕಾರದ ಪುಡಿ, ಟೊಮೊಟೊ ಕೆಚಪ್ನ ಯೂಸ್ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ, ಹಾಗಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಫುಡ್ ಕಲರ್ನ. ಇವಾಗ ನೋಡಿ ನೀಟಾಗಿ ಫ್ರೈ ಆಗಿದೆ ಇದು. ಇವಾಗ ಇದಕ್ಕೆ ನಾನು ಸಾಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಚಿಲ್ಲಿ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ನಾನು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಬೇಕು ಅಂತಂದರೆ ನೀವು ಒಂದು 3 ಹನಿಯಷ್ಟು ಯೂಸ್ ಮಾಡ್ಕೋಬೋದು. ತುಂಬ ಹುಳಿ ಬರುತ್ತೆ, ಕೆಚಪ್ನು ಕೂಡ ಹಾಕ್ತೀವಿ ಅಲ್ವಾ, ಹಾಗಾಗಿ ನಾನಿಲ್ಲಿ ವಿನಿಗರ್ನ ಯೂಸ್ ಮಾಡ್ತೀರಾ. ಇವಾಗ ಟೊಮೊಟೊ ಕೆಚಪ್ನ ನಾನು ಹಾಕ್ತಾಯಿದ್ದೀನಿ. ಟೊಮೊಟೊ ಕೆಚಪ್ಪು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡಿ, ಕಮ್ಮಿ ಬೇಕಂದರೆ ಕಮ್ಮಿ ಯೂಸ್ ಮಾಡಿ. ನಾನಿಲ್ಲಿ ಒಂದು 8 ಸ್ಪೂನ್ ಆಗೋಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಕೆಚಪ್ನ.
ಇದನ್ನೆಲ್ಲ ಸಾಸ್ಗಳನ್ನ ಹಾಕಬೇಕಾದ್ರೆ ನಾವು ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಹಾಕಬೇಕಾಗುತ್ತೆ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗಬಾರ್ದು. ಇವಾಗ ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ಮಾಡಬೇಕು. ಇವಾಗ 4 ಸ್ಪೂನು ನೀರಿಗೆ 1 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಈ ನೀರನ್ನ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ನ ಗೋಬಿ ಮಂಚೂರಿ ಸ್ವಲ್ಪ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ, ಇನ್ನು ಸ್ವಲ್ಪ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಇವಾಗ ನೋಡಿ ಸಾಸ್ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಗೋಬಿ ಮಂಚೂರಿನ ಹಾಕ್ತಾಯಿದ್ದೀನಿ. ನಾನು ಮೀಡಿಯಮ್ ಸೈಜ್ದು ಒಂದು ಚಿಕ್ಕದಾಗಿರುವಂತಹ ಎಲೆಕೋಸಲ್ಲಿ ಮಾಡಿದ್ದು, ಸುಮಾರು 2 ಪ್ಲೇಟ್ ಆಗುತ್ತೆ ಇದರಲ್ಲಿ ಗೋಬಿ ಮಂಚೂರಿ ಅಷ್ಟಾಗುತ್ತೆ. ಬೇಕು ಅಂದರೆ ನೀವು ಕ್ವಾಂಟಿಟಿನ ಇನ್ನೂ ಹೆಚ್ಚಿಸ್ಕೋಬೋದು. ಇವಾಗ ಬಿಡ್ದಲೇ ನೀಟಾಗಿ ಇದನ್ನು ಒಂದು 3 ರಿಂದ 4 ನಿಮಿಷ ಹೈ ಫ್ಲೇಮ್ನಲ್ಲೇ ಕೈ ಆಡಿಸ್ಕೋಬೇಕು. ಆವಾಗ ಬಿಸಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಈ ಟೈಮ್ನಲ್ಲಿ ನೀವು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಇತ್ತಂದರೆ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ಸ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನಿವಾಗ ಇಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಗುಂಡಣ್ಣ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅವನು ನೋಡ್ಕೊಳೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಇನ್ನು ಮುಂದೆ ಆದಷ್ಟು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ ಗೋಬಿ ಮಂಚೂರಿ ರೆಡಿ ಆಯಿತು ತಿನ್ನೋದಕ್ಕೆ. ನೋಡಿದ್ರಿ ಅಲ್ವಾ, ನಾನು ಫುಡ್ ಕಲರ್ ಕೂಡ ಹಾಕಿಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ, ಬಿಸಿಯಾಗಿ ಹೇಗೆ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು. ಖಂಡಿತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.